ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದರಲ್ಲಿ ಏನಿದೆ ಗೌರಿ? ಅವತ್ತು ದೇವಸ್ಥಾನದಲ್ಲಿ ನಾನು ಅದೇ ಸುಳ್ಳಲ್ವಾ ಹೇಳಿದ್ದು? ನೀವು ಹೇಳಿರೋ ಸುಳ್ಳಲ್ಲಿ ಒಂದು ಅರ್ಥ ಇತ್ತು. ಆ ಸಂದರ್ಭದಲ್ಲಿ ನನ್ನನ್ನ ಬಚಾವ್ ಮಾಡ್ಬೇಕು ಅನ್ನೋ ನಿಸ್ವಾರ್ಥ ಮನೋಭಾವನೆ ಇತ್ತು. ಆದ್ರೆ ಇವತ್ ನಾನ್ ಹೇಳಿರೋ ಸುಳ್ಳಲ್ಲಿ ನನ್ ಸ್ವಾರ್ಥ ಮಾತ್ರ ಇತ್ತು. ಸ್ವಾರ್ಥ ಏನಿದೆ ಅದರಲ್ಲಿ? ನಿಮ್ ಬದುಕನ್ನ ನಾನೇ ನನ್ ಸ್ವಾರ್ಥಕ್ಕೋಸ್ಕರ ಹಾಳು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಗೌರಿ, ಹಾಗೆಲ್ಲ ಏನೂ ಇಲ್ಲ. ಮೊದ್ಲು ಇದನ್ನೆಲ್ಲ ನಿಮ್ ತಲೆಯಿಂದ ತೆಗ್ದು ಹಾಕಿ. ಸುಮ್ನೆ ಓವರ್ ಆಗಿ ಥಿಂಕ್ ಮಾಡ್ಬೇಡಿ ನೀವು. ಹಾಗಲ್ಲ ಅಜಯ್, ನನ್ಗಿರೋ ಚಿಂತೆ ನನ್ ಸುಳ್ಳಿನ ಬದುಕಲ್ಲಿ ನಿಮ್ ಜೀವನ ಎಲ್ಲಿ ಸ್ಟಕ್ ಆಗತ್ತೋ ಅಂತ. ನಿಮ್ಗೆ ನಿಮ್ದೇ ಆ ಜೀವನ ಇದೆ ಅಲ್ವಾ? ಅದನ್ನ ನೀವ್ ನೋಡ್ಕೊಳ್ಳೋದ್ ಯಾವಾಗ? ನಿಮ್ ಖುಷಿನ, ನಿಮ್ ಕನ್ಸ್ಗಳನ್ನ ನನ್ಗೋಸ್ಕರ ಬಿಟ್ಕೊಡ್ತಾ ಇದೀರಲ್ಲ ಅನ್ನೋದೇ ನನ್ ಚಿಂತೆ. ಗೌರಿ, ಅದ್ರ ಚಿಂತೆನ ಬಿಡಿ. ನಿಮಗ್ ನಾನು ಪ್ರಾಮಿಸ್ ಮಾಡ್ತೀನಿ, ನನ್ನ ಅವಶ್ಯಕತೆ ನಿಮ್ ಬದುಕಲ್ಲಿ ಯಾವತ್ ಮುಗಿಯುತ್ತೋ ಆ ಕ್ಷಣದಿಂದ ನಾನು ನಿಮ್ ಬದುಕಲ್ಲಿ ಇರೋದಿಲ್ಲ. ನಿಮ್ಗೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗ್ಲಿ, ನೋವಾಗ್ಲಿ, ಇದ್ಯಾವುದು ಆಗಲ್ಲ ಗೌರಿ. ಕೈ ಕೊಡಿ, ಕೈ ಕೊಡಿ. ನೋಡಿ, ನಿಮಗ್ ನೋವು ಕೊಡೋದು ಯಾವುದು ನನಗೆ ಖುಷಿ ಕೊಡಲ್ಲ. ಇಟ್ಸ್ ಅ ಪ್ರಾಮಿಸ್. ಅಂದ್ರೆ ನಿಮ್ ಮಾತಿನ ಅರ್ಥ? ಈಗ ಬೇಡ, ಟೈಮ್ ಬಂದಾಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಬನ್ನಿ, ಟೈಮ್ ಆಯ್ತು, ಒಳಗೆ ಹೋಗೋಣ. ಏನ್ರಿ? ನಾಳೆ ಹೊಸ ಜೋಡಿಗಳನ್ನ ಕರ್ಕೊಂಡು ಆಶ್ರಮಕ್ಕೆ ಹೋಗಿ ಗುರುಗಳ ಹತ್ರ ಆಶೀರ್ವಾದ ತಗೊಂಡ್ಬರ್ತೀನಿ.